ಹಲೋ ರೈತರ ಮಿತ್ರರೇ ನಮಸ್ಕಾರ. ನಾನು ಗಣೇಶ್ ಮಾತಾಡೋದು. ನೋಡಿ 7-8 ದಿವಸ ಆಯಿತು ಸ್ಲರಿ ಯಾವ ರೀತಿ ಇದೆ ಅಂತ ನೋಡಿ. ಅದನ್ನೀಗ ಮಿಕ್ಸ್ ಆಗಬೇಕು. ಸ್ಲರಿ ಟಾಂಕಿಯಲ್ಲಿ ಅಡಿಯಲ್ಲಿ ದಪ್ಪದ್ದಿರುತ್ತೆ, ಮೇಲೆ ನೀರು ನಿಂತಿರುತ್ತದೆ. ಅದನ್ನು ಮಿಕ್ಸ್ ಆಗಬೇಕು. ಅದಲ್ಲದೆ ತುಂಬ ಸ್ಟ್ರಾಂಗ್ ಇರುತ್ತೆ, ಅಂದರೆ ಗೋಮೂತ್ರದಲ್ಲಿ ಸ್ಟ್ರಾಂಗ್ ಇದೆ. ಸ್ವಲ್ಪ ಡೈಲ್ಯೂಟ್ ಮಾಡಲಿಕ್ಕೋಸ್ಕರ ಅದಕ್ಕೆ ಈ ರೀತಿ ನೀರು ಬಿಡ್ತೇವೆ. ಅದನ್ನು ನೀರು ಬಿಟ್ಟು ಅದನ್ನು ಡೈಲ್ಯೂಟ್ ಮಾಡ್ತೇವೆ ನಾವು. ನೋಡಿ ಈ ರೀತಿ ನೀರು ಬಿಟ್ಟು ಅದನ್ನು ಡೈಲ್ಯೂಟ್ ಮಾಡ್ತೇವೆ, ಅಂದರೆ ಸ್ವಲ್ಪ ತೆಳು ಮಾಡಿ ತೋಟಕ್ಕೆ ಹಾಕುವಂಥದ್ದು. ನೋಡಿ ಈ ಕಡೆ ಬೋರಿಂದ ಬರುವಂಥ ನೀರನ್ನು ಸ್ಲರಿ ಟ್ಯಾಂಕಿಗೆ ಬಿಡುವಂಥದ್ದು. ಅದಾದ ನಂತರ ಸ್ಲರಿಯನ್ನು ಕೂಡ ಒಂದ್ಸರಿ ಈ ಥರ ಫಿಟ್ಟಿಂಗ್ಸ್ ಇದೆ ನೋಡಿ. ರಿಟರ್ನ್ ಅದನ್ನು ಟಾಂಕಿ ಒಳಗೇನೆ ಬಿಡುವಂಥದ್ದು. ಬಿಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ಫುಲ್ಲು ಮಿಕ್ಸ್ ಆಗ್ತದೆ. ಅಡಿಯಲ್ಲಿ ತಳಹದಿಯಲ್ಲಿ ಏನು ತಳದಲ್ಲಿ ಸೆಗಣಿದೇನಿದೆ ಅದು ಗಟ್ಟಿ ತಳದಲ್ಲಿ ನಿಂತಿರುತ್ತೆ, ನೀರು ಮೇಲೆ ಇರುತ್ತೆ. ಅದನ್ನು ಈ ಥರ ಮಿಕ್ಸ್ ಮಾಡ್ತೀವಿ ನಾವು. ಎಲ್ಲ ಡೈಲ್ಯೂಟ್ ಆಗ್ತದೆ. ಎಲ್ಲ ಇಲ್ಲಿ ಈ ಥರ ಮಿಕ್ಸ್ ಮಾಡ್ತೇವೆ. ಮಿಕ್ಸ್ ಮಾಡಿ ಮತ್ತೆ ಪಂಪಿನ ಮುಖಾಂತರ ನಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ಬೋದು. ಈ ಥರ ನಾವು ಅದನ್ನು ಸ್ಲರಿಗೆ ನೀರು ಹಾಕಿ ಸ್ವಲ್ಪ ತೆಳುವಾಗಿ ಹಾಕಿದರೆ ಈ ಎಳೆಯ ಗಿಡಗಳೇನಿದೆ, ತರಕಾರಿ ಗಿಡ ಇರ್ಬೋದು, ಏನಾದರೂ ಅದಕ್ಕೆ ಏನು ತೊಂದರೆ ಆಗೋದಿಲ್ಲ. ಅಥವಾ ದಪ್ಪಾಗಿರುವಂಥ ಸ್ಲರಿಯನ್ನು ಬಿಟ್ಟ ಕೂಡಲೇ ಅದು ಸ್ವಲ್ಪ ಖಾರ ಜಾಸ್ತಿ ಆಗ್ತದೆ. ಮೂತ್ರದ ಅಂಶ ಜಾಸ್ತಿ ಇರುತ್ತೆ, ಗೋಮೂತ್ರದ್ದು ಸ್ವಲ್ಪ ಖಾರ ಇರ್ತದೆ, ಅಂದರೆ ಸ್ವಲ್ಪ ಯೂರಿಯದ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಅದನ್ನು ಡೈಲ್ಯೂಟ್ ಮಾಡ್ತೇವೆ. ಈ ರೀತಿಯಾಗಿ ಡೈಲ್ಯೂಟ್ ಮಾಡಿ ಅದನ್ನು ಯಾವುದಕ್ಕೆ ಬೇಕು, ಅಡಿಕೆ ಗಿಡಗಳಿಗೋ, ತರಕಾರಿ ಗಿಡಗಳಿಗೋ, ಹುಲ್ಲಿಗೋ ಎಲ್ಲದಕ್ಕೂ ಕೂಡ ಅದನ್ನು ಬಿಡಲಿಕ್ಕೆ ನೋಡಿ. ಈ ರೀತಿ ನೋಡಿ ಯಾವ ರೀತಿಯಾಗಿ ಅದು ಮಿಕ್ಸ್ ಆಗ್ತದೆ ನೋಡಿ. ನೀರು ಮತ್ತು ಇದೆಲ್ಲ ಮಿಕ್ಸ್ ಆಗುವಂಥದ್ದು. ಈ ರೀತಿ ಮಾಡಿದಾಗ ಇದು ಪಕ್ಕ ಸಾವಯವ ಕೃಷಿ. ಯಾವುದೇ ಸಾವಯವ ಗೊಬ್ಬರ ಹೊರಗಿಂದ ತಂದು ಹಾಕಲಿಕ್ಕೂ ಕೂಡ ಇಲ್ಲ. ಇವತ್ತು ಅಂಗಡಿಗಳಲ್ಲಿ ಸಾವಯವ ಗೊಬ್ಬರ ಸಿಗ್ತದೆ, ಅದು ಬಟ್ ಅದ್ರಿಗೆ ಏನಿದೆ ಅಂತ ಯಾರಿಗೆ ಗೊತ್ತು, ಯಾರು ಟೆಸ್ಟ್ ಮಾಡಲಿಕ್ಕೆ ಹೋಗೋದು. ಇದು ನಾವು ಮನೆಯಲ್ಲೇ ಮಾಡುವಂಥದ್ದು ನೋಡಿ. ಈ ರೀತಿಯೆಲ್ಲ ಇರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಹುಲ್ಲಿರ್ಬೋದು, ತರಕಾರಿ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಎಲ್ಲದಕ್ಕೂ ಕೂಡ. ಈವನ್ ಭತ್ತದ ಗದ್ದೆಗಳಿಗೂ ಕೂಡ ಇದನ್ನೇ, ಈ ನೀರನ್ನು ಸ್ಲರಿಯನ್ನು ಗದ್ದೆಗೆ ಹಾಕಿ ಟ್ರ್ಯಾಕ್ಟ್ರಲ್ಲಿ ಅಥವಾ ಟಿಲ್ಲರಲ್ಲಿ ಅದನ್ನು ನಾವು ಗದ್ದೆ ಉಳಿದಾಗ ಎಲ್ಲ ಕಡೆ ಈ ಗೊಬ್ಬರ ಪಸರಿಸ್ತದೆ. ಮಣ್ಣಿಗೆ ಎಲ್ಲ ಕಡೆ ಈ ಸೆಗಣಿ ನೀರಿನ ಎಳ್ಕೊಳ್ತದೆ. ಯಥೇಚ್ಛವಾಗಿ ಚೆಂದಾಗಿ ಭತ್ತದ ಗದ್ದೆ ಕೂಡ ಬೆಳೀತದೆ, ನಾಟಿ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಈ ರೀತಿ ಮಾಡಿದಾಗ ನೋಡಿ, ಇದಕ್ಕೆ ಹೇಳುವಂಥದ್ದು, ಸಾವಯವ ಕೃಷಿ ಮಾಡಬೇಕಾದ್ರೆ ಗೋ ಸಾಕಣೆ ಮಾಡಲೇಬೇಕು. ಅದರಲ್ಲಿ ಕೂಡ ಸ್ವದೇಶಿ ಗೋ ಸಾಕಣೆ ಮಾಡಿದರೆ ಬಹಳ ಒಳ್ಳೆಯದು. ಬಹಳ ಅತ್ಯುತ್ತಮವಾದ ಗೊಬ್ಬರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಯಿತು ಸ್ನೇಹಿತರೆ, ಇನ್ನು ಮುಂದಕ್ಕೆ ಬೇರೆ ವೀಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ಬರ್ತೇನೆ.